A very good morning to all my dear viewers. Welcome to my YouTube channel. This is Arun Giredi here. In the previous class of Indian financial market, I have discussed about case studies of 2019 question paper. So let us discuss in this class 2018 question paper case study of Rani Chennamma University, Belagavi, Indian financial market, Bharatiya Hanakasina Marukate, BCom final year subject. So I'll read the question. You can note down or ನಿಮ್ಮ ಹತ್ರ ಇದ್ದರೆ ನೋಡ್ಕೋಬಹುದು. I'll tell answer. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊರಿ, ನಿಮ್ಗೆ ತಿಳಿಯುತ್ತೆ. ಫಸ್ಟ್ ಕ್ವಶನ್ ಏನು ಕೇರ್ ನೋಡ್ರಿ, 3 ಕ್ವಶನ್ ಕೇರ್ ಎ ಬಿ ಸಿ, ಪ್ರತಿಯೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಫಸ್ಟ್ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಎನ್ ಎ ವಿ ಅಂತ ಐತೆ. ಕ್ಯಾಲ್ಕುಲೇಟ್ ಎನ್ ಎ ವಿ. ವಾಟ್ ಈಸ್ ಎನ್ ಎ ವಿ? ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಎನ್ ಎ ವಿ ಅಂದ್ರೆ ಏನು ರೀ? ನೆಟ್ ಅಸೆಟ್ ವ್ಯಾಲ್ಯೂ, ನಿವ್ವಳ ಆಸ್ತಿಯ ಮೌಲ್ಯ. ವಾಟ್ ಈಸ್ ದ ನೆಟ್ ಅಸೆಟ್ ವ್ಯಾಲ್ಯೂ? ಇನ್ ಸಿಂಪಲ್ ವರ್ಡ್, ನೆಟ್ ಅಸೆಟ್ ವ್ಯಾಲ್ಯೂ ಈಸ್ ಅ ವ್ಯಾಲ್ಯೂ ಟು ಫೈಂಡ್ ಔಟ್ ದ ಪರ್ಫಾರ್ಮೆನ್ಸ್ ಆಫ್ ಅ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡದ ಪರ್ಫಾರ್ಮೆನ್ಸ್ ಕಂಡು ಹಿಡಿಲಿಕ್ಕೆ ಇರ್ತಕ್ಕಂಥ ಪದ್ಧತಿ ಯಾವುದು ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ. ಈಗ ಅದನ್ನು ನೋಡೋಣ. ಫಸ್ಟ್ ಪಾಯಿಂಟ್ ಏನು ಕೊಟ್ಟಾರ ನೋಡ್ರಿ, ವ್ಯಾಲ್ಯೂ ಆಫ್ ಸ್ಟಾಕ್ 50 crore ಕೊಟ್ಟಾರ. ವ್ಯಾಲ್ಯೂ ಆಫ್ ಸ್ಟಾಕ್ ಎಷ್ಟು ಕೊಟ್ಟಾರ? 50 crore, 50 ಕೋಟಿ ಐತೆ. ವ್ಯಾಲ್ಯೂ ಆಫ್ ಸ್ಟಾಕ್ ಈಸ್ 50 crore. ಸೆಕೆಂಡ್ ಪಾಯಿಂಟ್, ವ್ಯಾಲ್ಯೂ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ 13 crore, 13 ಕೋಟಿ. ವ್ಯಾಲ್ಯೂ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಎಷ್ಟಿದೆ ರೀ? 13 crore ಇದೆ. ಹಣದ ಮಾರುಕಟ್ಟೆಯ ಸಲಕರಣೆ 13 ಕೋಟಿ ಇದೆ. ನಂಬರ್ 3, ಡಿವಿಡೆಂಡ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್. ಡಿವಿಡೆಂಡ್ ಅಕ್ರೂಡ್ ಆಗಿದೆ ಬಟ್ ರಿಸೀವ್ಡ್ ಆಗಿಲ್ಲ, 3 crore ಇದೆ ಅದು. ಡಿವಿಡೆಂಡ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್, 3 crore. ನೆಕ್ಸ್ಟ್, ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್. ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್ ಎಷ್ಟಿದೆ ಅಂದರೆ 9 crore ಇದೆ. ಅಮೌಂಟ್ ಪೇಯಬಲ್ಸ್ ಆನ್ ಪರ್ಚೇಸ್ ಆಫ್ ಶೇರ್ ಈಸ್ 9 crore ಪೇಯಬಲ್. ಸೊ ನೆನ್ಪಿಟ್ಬಿಡಿ. ಸೊ ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ 9 crore ಇದೆ. ನೆಕ್ಸ್ಟ್ ಪಾಯಿಂಟ್, ಅಮೌಂಟ್ ರಿಸೀವೇಬಲ್ ಆನ್ ಸೇಲ್ ಆಫ್ ಶೇರ್. ಅಮೌಂಟ್ ರಿಸೀವೇಬಲ್ ಆನ್ ಸೇಲ್ ಆಫ್ ಶೇರ್ 5 crore. ಪೇಯಬಲ್ 9 crore ಇದೆ, ರಿಸೀವೇಬಲ್ 5 crore ಇದೆ. ನೆನ್ಪಿಟ್ಕೊರಿ, ಪೇಯಬಲ್ ಆ್ಯಂಡ್ ರಿಸೀವೇಬಲ್. ಸೊ ಅಮೌಂಟ್ ಪೇಯಬಲ್ ಈಸ್ 9 crore, ಅಮೌಂಟ್ ರಿಸೀವೇಬಲ್ ಈಸ್ 5 crore. ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಾರ? ಫೀಸ್ ಪೇಯಬಲ್ ಈಸ್ 1 crore. ಫೀಸ್ ಪೇಯಬಲ್ ಎಷ್ಟಿದೆ ರೀ? 1 crore ಅಂತ ಇದೆ. ಫೀಸ್ ಪೇಯಬಲ್ ಈಸ್ rupees 1 crore. ನೆಕ್ಸ್ಟ್ ಒನ್, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಇದೆ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಎಷ್ಟು ಇದಾವೆ ಅಂದ್ರೆ 4 ಇದಾವೆ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಎಷ್ಟು ಇದಾವೆ ರೀ? 4. ಓಕೆ, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಈಸ್ 4. ವಿತ್ ದಿಸ್ ಇನ್ಫಾರ್ಮೇಷನ್ ವಿ ಆರ್ ಸಪೋಸ್ ಟು ಫೈಂಡ್ ಔಟ್ ದ ಎನ್ ಎ ವಿ ಅಂತ ಕರಿತೇವೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಸೊ ಲೆಟ್ ಅಸ್ ಡಿಸ್ಕಸ್ ದ ಆನ್ಸರ್. ನೆಟ್ ಅಸೆಟ್ ವ್ಯಾಲ್ಯೂ ಈಸ್ ಕ್ಯಾಲ್ಕುಲೇಟೆಡ್ ಬೈ ದ ಫಾಲೋಯಿಂಗ್ ಫಾರ್ಮುಲಾ. ಫಸ್ಟ್ ಸ್ಟೆಪ್ ಏನು ಬರಬೇಕು? ನೆಟ್ ಅಸೆಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಫಾಲೋಯಿಂಗ್ ಫಾರ್ಮುಲಾ. ಸೊ ದ ಫಾರ್ಮುಲಾ ಈಸ್ ನೆಟ್ ಅಸೆಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು assets minus liability. It is very clear. Assets minus liability divided by number of units, outstanding units. Assets minus liability divided by number of outstanding units. So assets minus liability ತಗೋಬೇಕು, ಡಿವೈಡೆಡ್ ಬೈ ಏನು ಮಾಡ್ಬೇಕ್ರಿ? ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಮಾಡಬೇಕು. ಈಗ ಅಸೆಟ್ಸ್ ಮತ್ತು ಲಯಬಿಲಿಟಿ ಎಷ್ಟು ಅದಾವ ಅಂತ ಕ್ವಶನ್ ಒಳಗೆ ಅದಾವೆ. ಸೊ ಒಂದೊಂದು ನೋಡ್ಕೊತ ಹೋಗೋಣ. ಅಸೆಟ್ಸ್ ಯಾವ ಅದಾವ ಅನ್ನೋದು ಮೊದಲು ಬರ್ಕೋಬೇಕು. ವರ್ಕಿಂಗ್ ನೋಟ್ ಮೊದಲು ಮಾಡ್ಕೋಬೇಕು ನಾವು. ಫಸ್ಟ್, ಅಸೆಟ್ಸ್ ಈಸ್ ಈಕ್ವಲ್ ಟು, ನಾವು ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಯಾವ್ಯಾವ ಅದಾವ ನೋಡೋಣ. ಅಸೆಟ್ಸ್, ನಂಬರ್ 1, ವ್ಯಾಲ್ಯೂ ಆಫ್ ಸ್ಟಾಕ್. ಸ್ಟಾಕ್ ಈಸ್ ಅ ಅಸೆಟ್, ಇನ್ವೆಂಟ್ರಿ. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ 50 crore. ಸೊ 50 crore ಇದು ಮೊದಲೇ ಅಸೆಟ್. ವ್ಯಾಲ್ಯೂ ಆಫ್ ಸ್ಟಾಕ್ ಎಷ್ಟು ರೀ? 50 crore. ಸೆಕೆಂಡ್ ಒನ್, ವ್ಯಾಲ್ಯೂ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ 13 crore. ವ್ಯಾಲ್ಯೂ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ 13 crore. Dividend accrued but not received, so that is also a asset. So dividend accrued but not received 3 crore. So dividend accrued but not received 3 crore. Next, amount received on sale of share. Amount received on sale of share ಎಷ್ಟೈತೆ ರೀ? ಅಮೌಂಟ್ ರಿಸೀವ್ಡ್ ಆನ್ ಸೇಲ್ ಆಫ್ ಶೇರ್ ರುಪೀಸ್ 5 crore. ಅಮೌಂಟ್ ರಿಸೀವ್ಡ್ ಆನ್ ಸೇಲ್ ಆಫ್ ಶೇರ್ ಎಷ್ಟಿದೆ ರೀ? 5 crore. ಇವೆಲ್ಲ ಏನು ರೀ? ಅಸೆಟ್ಸ್ 4 ಅದಾವ. ವ್ಯಾಲ್ಯೂ ಆಫ್ ಸ್ಟಾಕ್ ಇದೆ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇದೆ, ಡಿವಿಡೆಂಡ್ ರಿಸೀವ್ಡ್ ಇದೆ, ಅಮೌಂಟ್ ರಿಸೀವ್ಡ್ ಇದೆ. ಸೊ ಇವು 4 ಕೂಡಿಸಿದಾಗ 71 crore.
ಸೊ 71 crore ಈಸ್ ದ ಅಮೌಂಟ್. ನೆಕ್ಸ್ಟ್ ಲಯಬಿಲಿಟಿ ಏನು ಅಂದರೆ ಎರಡು ತೊಗೊಂಡೇವು ನಾವು. ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್. ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್. ಸೊ ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್ ತೊಗೋಬೇಕು. ಅಮೌಂಟ್ ಪೇಯಬಲ್ ಆನ್ ಪರ್ಚೇಸ್ ಆಫ್ ಶೇರ್ಸ್ ಎಷ್ಟಿದೆ ರೀ? 9 crore ಇದೆ. ದೆನ್ ಫೀಸ್ ಪೇಯಬಲ್ ₹1 crore. ಫೀಸ್ ಪೇಯಬಲ್ ಎಷ್ಟಿದೆ? ₹1 crore ಇದೆ. ಸೊ ಎರಡು ಕೂಡಿಸ್ಬೇಕು. ಫೀಸ್ ಪೇಯಬಲ್ 1 crore ಆದಮೇಲೆ 9 crore plus 1 crore is a 10 crore. So 10 crore is a liability. So let us discuss the answer. Assets is equal to 71 crore minus liability is equal to 10 crore divided by number of units is 4. Okay. So ಈಗ ಏನಾಯಿತು ಅಂದರೆ 71 minus 15 crore plus 13 crore ಎಷ್ಟಾಯ್ತು ರೀ? 50 crore plus 30 crore 13 crore is 63 crore ಆಯಿತು. ಸೊ 63 crore plus 3 crore is 66 crore. So 66 crore plus 5 crore is 71 crore. So 71 crore minus 61 crore divided by 4. So that is the answer. Okay, ಎಷ್ಟು ಬರುತ್ತೆ ನೋಡಿ? 15.25 ಬರುತ್ತೆ ಆ್ಯಂಡ್ 12.25 ಬರ್ತೈತೆ ನೋಡಿರಿ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಜಸ್ಟ್ ವ್ಯಾಲ್ಯೂ ಬರ್ತದೆ ನಾವು. 71 crore minus 61 crore divided by 4 is the units. So what is our formula? Assets minus liability divided by number of outstanding units. ಸೊ ಇದು ಏನಾಯ್ತು ರೀ? 61 crore ಫಂಡ್ಸ್ ಇನ್ ಅ ಸ್ಕೀಮ್. ನೆಟ್ ಅಸೆಟ್ 61 crore ಇದೆ. 61 crore ಬರುತ್ತೆ. 61 ಹೆಂಗೆ ಬರುತ್ತೆ ಅಂದ್ರೆ ಟೋಟಲ್ ಅಸೆಟ್ಸ್ 71 crore ಇದೆ ಮೈನಸ್ ಲಯಬಿಲಿಟಿ 61 crore ಇದೆ. ಸೊ ಮೈನಸ್ ಲಯಬಿಲಿಟಿ 61 crore ಆದಾಗ 71 minus 10 is a liability 10 crore ಇದೆ. ಓಕೆ, 71 is asset, 10 crore is a liability. So 71 crore minus 10 crore is 61 crore. That is a fund in a scheme or net asset. So fund 61 crore ಬಂತು ಅಂದರೆ 61 crore divided by 5 is our number of outstanding units. So answer is 15.25. So net asset value is 15.25. ಇದು ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ರೈಟ್ ಅ ನೋಟ್ ಆನ್ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್. ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್, ಪರಿಚಯ ಪತ್ರಿಕೆಯ ಮುಖಾಂತರ ಸಾರ್ವಜನಿಕ ನೀಡಿಕೆಯ ಬಗ್ಗೆ ಬರೆಯಿರಿ ಅಂತ ಕೇಳೋರು. ರೈಟ್ ಎ ನೋಟ್ ಆನ್ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್. ಇದು ಎಲ್ಲಿ ಬರ್ತೈತಿ ಅಂದ್ರೆ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್ ಈಸ್ ಎ ಕ್ಯಾಪಿಟಲ್ ಮಾರ್ಕೆಟ್ ಮೆಥಡ್ಸ್ ಆಫ್ ಇಶ್ಯೂವಿಂಗ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಇದು ಬಂಡವಾಳ ಸಲಕರಣೆಯನ್ನು ನೀಡುವ ಪದ್ಧತಿಗಳಲ್ಲಿನ ಒಂದು ಪ್ರಕಾರ. ಇದು ಯಾವುದು ಅಂದರೆ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್. ಇಲ್ಲಿ ಅದರ ಮೀನಿಂಗ್ ಬರೀಬೇಕು, ಅಡ್ವಾಂಟೇಜ್ ಇದ್ರ ಬಗ್ಗೆ ಬರೀಬೇಕು. ವಾಟ್ ಈಸ್ ಅ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್? ಇಟ್ ಈಸ್ ಅ ಕಾಮನ್ ಮೆಥಡ್ ಯೂಸ್ ಫಾರ್ ರೈಸಿಂಗ್ ದ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟನ್ನು ರೈಸ್ ಮಾಡಲಿಕ್ಕೆ ಇರತಕ್ಕಂಥ ಪದ್ಧತಿ ಯಾವುದು ಅಂದರೆ ಇದು ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್. ಸೊ ಹಿಯರ್ ದ ಕಂಪ್ನಿ ಗಿವ್ ಎನ್ ಆಫರ್ ಟು ದ ಪಬ್ಲಿಕ್ ಟು ಪರ್ಚೇಸ್ ದ ಶೇರ್ಸ್ ಥ್ರೂ ದೇರ್ ಪ್ರಾಸ್ಪೆಕ್ಟಸ್. In simple words, here the company is given an invitation or a circular or an advertisement given to the public for the purpose of purchase its share. ಅಂದರೆ ಏನ್ರಿ, ಸಾರ್ವಜನಿಕರಿಗೆ ತನ್ನ ಷೇರುಗಳನ್ನು ಕೊಂಡುಕೊಳ್ಳಲು ಆಹ್ವಾನ ಅಥವಾ ಆಮಂತ್ರಣ ಪತ್ರಿಕೆಯನ್ನು ಇದು ನೀಡುತ್ತದೆ. ಎದ್ರ ಮುಖಾಂತರ ಆಹ್ವಾನ ಪತ್ರಿಕೆ ನೀಡುತ್ತದೆ ಅಂದ್ರೆ ಪರಿಚಯ ಪತ್ರಿಕೆಯ ಮುಖಾಂತರ ಆಹ್ವಾನ ನೀಡುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಆ ಪರಿಚಯ ಪತ್ರಿಕೆಯ ಮುಖಾಂತರ ಆಹ್ವಾನ ನೀಡುವುದರಿಂದ ಸೊ ಅವರು ಸುಲಭವಾಗಿ ಏನು ಮಾಡ್ಬೋದು ರೀ, ಕೊಂಡುಕೊಳ್ಳಬಹುದಾಗಿದೆ. ಸೊ ಪಬ್ಲಿಕ್ ಇಶ್ಯೂ ಥ್ರೂ ಪ್ರಾಸ್ಪೆಕ್ಟಸ್ ಅಂದರೆ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೆಂಗೆ ಅರ್ಥ ಮಾಡ್ಕೋಬೋದು ಅಂದ್ರೆ ಇಟ್ ಈಸ್ ಅ ಇಶ್ಯೂ ಆಫ್ ಅ ಶೇರ್ಸ್ ವಿತ್ ದ ಹೆಲ್ಪ್ ಆಫ್ ಅ ಪ್ರಾಸ್ಪೆಕ್ಟಸ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ಶೇರ್. ಷೇರುಗಳನ್ನು ಕೊಂಡುಕೊಳ್ಳುವ ಉದ್ದೇಶದಿಂದ ನಾವು ಸಾರ್ವಜನಿಕರಿಗೆ ಪರಿಚಯ ಪತ್ರಿಕೆಯ ಮುಖಾಂತರ ಮಾರಾಟ ಮಾಡಿ ಹಣವನ್ನು ಪಡೆಯುತ್ತೇವೆ. ಸೊ ಅಡ್ವಾಂಟೇಜ್ ಏನಂದರೆ ಏನಿರ್ಬೋದು ಹೇಳ್ರಿ? ಸೊ ಮ್ಯಾಕ್ಸಿಮಮ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಬರ್ತೈತಿ. ಇದರಿಂದ ನಮ್ಗೆ ಗರಿಷ್ಠ ಪ್ರಕಾರದ ಸಾರ್ವಜನಿಕ ವಂತಿಕೆ ಬರುತ್ತೆ. ಸೊ ಮೋರ್ ನಂಬರ್ ಆಫ್ ಶೇರ್ಸನ್ನು ಮಾರಾಟ ಮಾಡ್ಬೋದು, ಹೆಚ್ಚು ಪ್ರಕಾರದ ಷೇರುಗಳನ್ನು ಮಾರಾಟ ಮಾಡ್ಬೋದು. ಮೋರ್ ಕ್ಯಾಪಿಟಲ್ ಕ್ಯಾನ್ ಬಿ ರೈಸ್
ಹೆಚ್ಚು ಬಂಡವಾಳವನ್ನು ಪಡೆಯಬಹುದು, ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಏನ್ರಿ ಪ್ರಾಸ್ಪೆಕ್ಟಸ್ ಮುಖಾಂತರ ನಮಗೆ ಆಗ್ತಕ್ಕಂಥ ಪ್ರಯೋಜನಗಳು ಅಂತ. ಸೊ ದಿಸ್ ಈಸ್ ಅ ಕ್ವಶನ್ ನಂಬರ್ 2. ಆ್ಯಂಡ್ ಲಾಸ್ಟ್ ಕ್ವಶನ್, ಮಿಸ್ಟರ್ ಸಾಗರ್ ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಸಾಗರ್ ಅನ್ನುವರು ಕೇಂದ್ರ ಸರ್ಕಾರದ ಉದ್ಯೋಗಿ ಅದರ. ಮಿಸ್ಟರ್ ಸಾಗರ್ ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಹೀ ಈಸ್ ರಿಟೈರ್ಡ್ ಆ್ಯಂಡ್ ಹೀ ಪ್ಲ್ಯಾನ್ ಟು ಇನ್ವೆಸ್ಟ್ ಹೀಸ್ 10 lakh ಇನ್ ಅ ಮ್ಯೂಚುವಲ್ ಫಂಡ್ ಆಫ್ SBI. ಸೊ ರಿಟೈರ್ಮೆಂಟ್ ಆಗಿದ್ದಾರೆ ಅವರು. ಸೊ ರಿಟೈರ್ಮೆಂಟ್ ಆದಮೇಲೆ ಅವ್ರಿಗೆ 10 lakh ಬಂದಿದೆ. ಸೊ ಆ 10 lakh ಅವರು ಮ್ಯೂಚುವಲ್ ಫಂಡ್ ಆಫ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪಾರಸ್ಪರಿಕ ನಿಧಿಯಲ್ಲಿ ಅವರು ಹೂಡಿಕೆ ಮಾಡಲು ಬಯಸಿದ್ದಾರೆ. ಮ್ಯೂಚುವಲ್ ಫಂಡ್ ಆಫ್ RBI ವಿಚ್ ಆರ್ ಇಶ್ಯೂಡ್ ಅಂಡರ್ ಓಪನ್ ಎಂಡೆಡ್ ಸ್ಕೀಮ್. ತೆರೆದಿಟ್ಟ ಪಾರಸ್ಪರಿಕ ನಿಧಿಯಲ್ಲಿ ಹೂಡಿಕೆ ಮಾಡಲು ಬಯಸಿದ್ದಾರೆ. ವಿಚ್ ಆರ್ ಇಶ್ಯೂಡ್ ಅಟ್ ಓಪನ್ ಎಂಡೆಡ್ ಸ್ಕೀಮ್. ಎರಡು ಬರ್ತಾವಲ್ಲಿ, ಓಪನ್ ಎಂಡೆಡ್ ಸ್ಕೀಮ್ ಆ್ಯಂಡ್ ಕ್ಲೋಸ್ ಎಂಡೆಡ್ ಅಂತ. ಸೊ ಅವರು ಓಪನ್ ಎಂಡೆಡ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಲು ಇಚ್ಛಿಸಿದ್ದಾರೆ. ಆ್ಯಸ್ ಅ ಫೈನಾನ್ಸ್ ಅಡ್ವೈಸರ್, ಒಬ್ಬ ಹಣಕಾಸಿನ ಸಲಹೆಗಾರರಾಗಿ, ಆ್ಯಸ್ ಅ ಫೈನಾನ್ಸ್ ಅಡ್ವೈಸರ್ ಸಜೆಸ್ಟ್ ಹಿಮ್ ದ ಬೆನಿಫಿಟ್ಸ್ ಆಫ್ ಓಪನ್ ಎಂಡೆಡ್ ಸ್ಕೀಮ್. ನೋಡಿರಿ, ಒಬ್ಬ ಹಣಕಾಸಿನ ಸಲಹೆಗಾರರಾಗಿ ತೆರೆದಿಟ್ಟ ನಿಧಿಯಿಂದ ಆಗತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನು ನೀವು ಅವರಿಗೆ ಹೇಳಬೇಕು. ಇನ್ನೋರು ಎಷ್ಟು ಸಿಂಪಲ್ ಕ್ವಶನ್ ಐತೆ ಅವರು. ಸೊ ಅವರು ರಿಟೈರ್ಮೆಂಟ್ ಆಗ್ಯಾರ. ರಿಟೈರ್ಮೆಂಟ್ ಆದಮೇಲೆ 10 lakh ಅಮೌಂಟ್ ಬಂದಿದೆ. ಅದನ್ನು ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡ್ಯಾರ? ಮ್ಯೂಚುವಲ್ ಫಂಡ್ ಒಳಗೆ. ಅದ್ರಾಗೂ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡ್ಯಾರ. ಸೊ ಆ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡದ ಅನುಕೂಲತೆಗಳು ಏನು ಅನ್ನೋದನ್ನು ನೀವು ಹೇಳಬೇಕಷ್ಟೇ ಇಲ್ಲಿ. ಸೊ ಇಲ್ಲಿ ಆನ್ಸರ್ ಏನು ಬರಬೇಕು ರೀ? ಆ್ಯಸ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಫಾಲೋಯಿಂಗ್ ಆರ್ ದ ಬೆನಿಫಿಟ್ಸ್ ಆಫ್ ಅ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ವಿಚ್ ಈಸ್ ಸಜೆಸ್ಟೆಡ್ ಟು ಮಿಸ್ಟರ್ ಸಾಗರ್. ಇಷ್ಟು ಬರೀಬೇಕು ಮೊದಲು. ಸಾಗರ್ ಅವರಿಗೆ ಕೆಳಗಿನ ಅನುಕೂಲತೆಗಳನ್ನು ಸೂಚಿಸುತ್ತಿದ್ದೇವೆ. ಅನುಕೂಲತೆಗಳು ಯಾವುದರಪ್ಪ ಅಂದ್ರೆ ತೆರೆದಿಟ್ಟ ಪಾರಸ್ಪರಿಕ ನಿಧಿಯ ಅನುಕೂಲತೆಗಳು. ಸೊ ತೆರೆದಿಟ್ಟ ಪಾರಸ್ಪರಿಕ ನಿಧಿಯ ಅನುಕೂಲತೆಗಳು ಕೆಳಗಿನಂತಿವೆ. ನಂಬರ್ 1, ಫಸ್ಟ್ ಏನು ಹೇಳ್ಬೇಕಂದ್ರೆ ನೀವು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಈಸ್ ಪಾಸಿಬಲ್. ನೋಡಿರಿ, ಫಸ್ಟ್ ಪಾಯಿಂಟ್ ಏನು ಅಂದ್ರೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಈಸ್ ಪಾಸಿಬಲ್. ಯು ಕ್ಯಾನ್ ಇನ್ವೆಸ್ಟ್ ಕಂಟಿನ್ಯೂಸ್ಲಿ ಇನ್ ಅ ಓಪನ್ ಎಂಡೆಡ್ ಸ್ಕೀಮ್ ವಿದೌಟ್ ಎನಿ ಸ್ಟಾಪೇಜ್. 24/7 ಸರ್ವೀಸ್ ಅಂತ ಕರಿತೀವಿ ನಾವು. ಓಪನ್ ಎಂಡೆಡ್ ಸ್ಕೀಮ್ಗೆ ಏನಂತ ಕರಿತೀವಿ? 24/7 ಸ್ಕೀಮ್. ಹಂಗಾಗಿ ಫಸ್ಟ್ ಅಡ್ವಾಂಟೇಜ್ ಏನು ಅಂದರೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ನೀವು ನಿರಂತರವಾದಂಥ ಹೂಡಿಕೆಯನ್ನು ನೀವು ಮುಂದುವರಿಸಬಹುದು, ಯಾವುದೇ ನಿರ್ಬಂಧನೆ ಇರದೆ. ಇದು ಮೊದಲನೇ ಅನುಕೂಲ. ನೆಕ್ಸ್ಟ್, ಎನಿ ಟೈಮ್ ಎಂಟ್ರಿ, ಎನಿ ಟೈಮ್ ಎಕ್ಸಿಟ್. ದಿಸ್ ಈಸ್ ದ ಸೆಕೆಂಡ್ ಅಡ್ವಾಂಟೇಜ್. ಎನಿ ಟೈಮ್ ಎಂಟ್ರಿ, ಎನಿ ಟೈಮ್ ಎಕ್ಸಿಟ್. ಯಾವುದೇ ಸಂದರ್ಭದಲ್ಲೂ ನೀವು ಅಲ್ಲಿ ಹೂಡಿಕೆ ಮಾಡ್ಬೋದು, ಯಾವುದೇ ಸಂದರ್ಭದಲ್ಲಿ ವಾಪಸ್ ಬರ್ಬೋದು, ಯಾವುದೇ ನಿರ್ಬಂಧನೆ ಇರೋದಿಲ್ಲ. ಓಪನ್ ಎಂಡೆಡ್ ಸ್ಕೀಮ್ದ ಅನುಕೂಲತೆ ಅದು. ಎನಿ ಟೈಮ್ ಎಂಟ್ರಿ ಆ್ಯಂಡ್ ಎನಿ ಟೈಮ್ ಎಕ್ಸಿಟ್ ಈಸ್ ಆಲ್ಸೋ ಅಡ್ವಾಂಟೇಜ್ ಆಫ್ ಓಪನ್ ಎಂಡೆಡ್ ಸ್ಕೀಮ್. ತೆರೆದಿಟ್ಟ ಪಾರಸ್ಪರಿಕ ನಿಧಿಯಿಂದ ಆಗ್ತಕ್ಕಂಥ ಅನುಕೂಲತೆ ಏನು ಅಂದರೆ ಯಾವ ಬೇಕಾದ ಸಂದರ್ಭಗಳಲ್ಲಿ ನೀವು ಹೂಡಿಕೆ ಮಾಡ್ಬೋದು, ಹೂಡಿಕೆಯ ಜೊತೆಗೆ ವಾಪಸ್ ಕೂಡ ಬರ್ಬೋದು. ಆಮೇಲೆ ರೆಗ್ಯುಲರ್ ಇನ್ಕಮ್ ಪ್ಲ್ಯಾನ್, ದಿಸ್ ಈಸ್ ಆಲ್ಸೋ ಅನದರ್ ಅಡ್ವಾಂಟೇಜ್ ಆಫ್ ಓಪನ್ ಎಂಡೆಡ್ ಸ್ಕೀಮ್. ರೆಗ್ಯುಲರ್ ಆಗಿ ನಾವು ಇನ್ಕಮ್ ತೊಗೋಬೋದು. ಅದರಿಂದ ನಿರಂತರ ಆದಾಯ ಅನ್ನಂಗೆ, ಕಂಟಿನ್ಯೂವಸ್ ಇನ್ಕಮ್ ಅನ್ನಂಗೆ ಅಡ್ವಾಂಟೇಜ್ ಏನು ರೀ? ಕಂಟಿನ್ಯೂವಸ್ ಇನ್ಕಮ್ ಈಸ್ ಪಾಸಿಬಲ್. ಅನದರ್ ಅಡ್ವಾಂಟೇಜ್ ಈಸ್ ಹೈಲಿ ಲಿಕ್ವಿಡಿಟಿ ಓರಿಯೆಂಟೆಡ್ ಸ್ಕೀಮ್. ದ್ರವತ್ವವನ್ನು ಹೊಂದಿರತಕ್ಕಂತಹ ಪಾರಸ್ಪರಿಕ ನಿಧಿ, ಲಿಕ್ವಿಡಿಟಿ ಓರಿಯೆಂಟೆಡ್ ಸ್ಕೀಮ್ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಹೆಚ್ಚಿನ ದ್ರವತ್ವವನ್ನು ಅದು ಹೊಂದಿರುತ್ತದೆ ಅಂತ. ಸೊ ಹಾಗಾಗಿ liquidity is another important advantage of open-ended scheme. Another advantage is any amount is allowed to invest. Any amount is allowed to invest. ಎಷ್ಟು ಬೇಕಾದಷ್ಟು ಹಣವನ್ನು ನೀವು ಅಲ್ಲಿ ಹೂಡಿಕೆ ಮಾಡಲು ಅವಕಾಶ ಇದೆ, ಯಾವುದೇ ನಿರ್ಬಂಧನೆ ಇಲ್ಲ. ಹಣಕ್ಕೆ ಸಂಬಂಧಿಸಿದಂತೆ ಹೂಡಿಕೆಗೆ ಯಾವುದೇ ನಿರ್ಬಂಧನೆ ಇರೋದಿಲ್ಲ. ಎನಿ ಅಮೌಂಟ್ ಕ್ಯಾನ್ ಬಿ ಇನ್ವೆಸ್ಟೆಡ್ ಅಂತ ನಾವಲ್ಲಿ ಹೇಳ್ಬೋದು. Then there is a no time limit for investment. This is another advantage. No time limit for investment. ಯಾವುದೇ ರೀತಿಯಾದಂತಹ ಸಮಯದ ಪಾಬಂದಿ ಇರೋದಿಲ್ಲ, ಸಮಯದ ನಿರ್ಬಂಧನೆ ಇರುವುದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ತೆರೆದಿಟ್ಟ ಪಾರಸ್ಪರಿಕ ನಿಧಿಯಲ್ಲಿ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ತೆರನಾದಂತಹ ನಿರ್ಬಂಧನೆ ಬರುವುದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಅಡ್ವಾಂಟೇಜ್ ಆಫ್ ಓಪನ್ ಎಂಡೆಡ್ ಸ್ಕೀಮ್ ಅಂತ ನಾವಲ್ಲಿ ಹೇಳ್ಬೋದು. ಎನಿ ಟೈಮ್ ಎಂಟ್ರಿ ಆಗ್ಬೋದು, ಎಷ್ಟು ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇರಲಾರ್ದ ಮಾಡ್ಬೋದು, ಓಪನ್ ಆಗಿ ಮಾಡ್ಬೋದು, ಆಮೇಲೆ ಟೈಮ್ ಲಿಮಿಟ್ ಇರಲಾರ್ದ ಮಾಡ್ಬೋದು.
ಸೊ ಯಾವುದೇ ಬ್ಯಾರಿಯರ್ಸ್ ಇರೋಂಗಿಲ್ಲ. ದೀಸ್ ಆರ್ ಆಲ್ ಸಮ್ ಮೆರಿಟ್ಸ್ ಆಫ್ open ended scheme. This is the question asked in the year 2018 of Rani Channamma University ಅಂತ ನಾವಲ್ಲಿ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.